ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಗುಡ್ ನ್ಯೂಸ್. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಯನ್ನ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ಇದು ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ದೊಡ್ಡ ಜಯ ಸಿಕ್ಕಿದಂತಾಗಿದೆ. ನಾಳೆಯಿಂದ ಮೆಟ್ರೋ ಪ್ರಯಾಣಿಕರು ಹಾಗೂ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನ ಮಾಡಬೇಡಿ ಹೀಗಂತ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇತ್ತು. ಇನ್ನು ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಕೇಂದ್ರದಿಂದ ಇಮೇಲ್ ಸಂದೇಶ ಬಂದಿದೆ. ನಾಳೆಯಿಂದ ಎಂದಿನಂತೆ ಹಳೆ ದರದಲ್ಲಿ ಮೆಟ್ರೋ ಪ್ರಯಾಣಿಕರು ತಮ್ಮ ಪ್ರಯಾಣವನ್ನ ಬೆಳೆಸಬಹುದು. ಬಿಎಂಆರ್ಸಿಎಲ್ ಇಂದ ಅಧಿಕೃತ ಘೋಷಣೆಯಾಗಿದೆ. ಟಿಕೆಟ್ ದರ ಏರಿಕೆ ಬಗ್ಗೆ ನಿರಂತರ ವರದಿಯನ್ನು ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ನಿರಂತರ ವರದಿ ಮಾಡಿದ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಜಯ. ಹಾಗಾಗಿ ಸಾರ್ವಜನಿಕರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಬಿಎಂಆರ್ಸಿಎಲ್ ಪರವಾಗಿ ಧ್ವನಿಯನ್ನ ಇದಿತ್ತು. ಇದೀಗ ಆ ವರದಿಗೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ಎಂದಿನಂತೆ ಹಳೆಯ ದರದಲ್ಲಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು. ಇದು ರಿಪಬ್ಲಿಕ್ ಕನ್ನಡ ವರದಿಗೆ ಸಿಕ್ಕಂತ ದೊಡ್ಡ ಜಯ. ಖಂಡಿತ ನಿಜವಾಗ್ಲೂ ಒಳ್ಳೆ ಕೆಲಸ ಸರ್ ಇದು. ಯಾಕೆಂದ್ರೆ ಈಗಾಗಲೇ ತುಂಬಾ ರೇಟ್ ಮಾಡಿದ್ದಾರೆ. ಇದನ್ನ ಆದಷ್ಟು ಕಂಟ್ರೋಲ್ ಮಾಡಿ ಒಳ್ಳೇದು. ತುಂಬಾ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ. ಜಾಸ್ತಿ ಮಾಡಬಾರ್ದು ರೇಟ್. ಹೋದ ವರ್ಷ ಹಚ್ಚ ವರ್ಷ ಲಾಸ್ಟ್ ಡಬಲ್ ಮಾಡಿದ್ದಾರೆ ರೇಟ್. 71 ಮಾಡಿದ್ದಾರೆ. ಹಾಗಾಗಿ ರೇಟ್ ಜಾಸ್ತಿ ಮಾಡಬಾರ್ದು. ತುಂಬಾ ಅನುಕೂಲ ಆಗುತ್ತೆ ಸರ್ ಜನಗಳಿಗೆ. ಖಂಡಿತ ನಿಜವಾಗ್ಲೂ ಒಳ್ಳೆ ಕೆಲಸ ಸರ್ ಇದು. ಯಾಕೆಂದ್ರೆ ಈಗಾಗಲೇ ತುಂಬಾ ಕಡಿಮೆ ಮಾಡಿದ್ರೆ ಒಳ್ಳೇದಲ್ಲ ಪ್ರಯಾಣಿಕರಿಗೆ. ನಾಳೆಯಿಂದ ಜಾಸ್ತಿ ಹಾಕೊಟ್ಟಿತ್ತು ಕೇಂದ್ರ ಸರ್ಕಾರ, ಈಗ ತಾತ್ಕಾಲಿಕವಾಗಿ ತಡೆದೇ ಇದೆ. ಅವ್ರಿಗೇನ್ ಸರ್ ಜಾಸ್ತಿ ಮಾಡ್ಕೊಂಡು ಹೋಯ್ತಾರೆ. ಇಲ್ಲಿ ದುಡ್ಡು ಕೊಡೋರು ಜನ ತಾನೆ, ಬರ್ಡನ್ ಆಗೋದು ಜನಕ್ಕೆ. ಕಡಿಮೆ ಮಾಡಿಸ್ಬೇಕು. ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜನರಿಗೆ ಹೌದು ಹೌದು, ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಮಾಡಬೇಕು. ಕಡಿಮೆ ಆದ ಖುಷಿ ಆಗುತ್ತೆ ಸರ್. ಖಂಡಿತ. ಯಾಕೆ ಕಳೆದ ವರ್ಷ 71% ಮಾಡಿದ್ರು, ಅವ್ರು ಇನ್ನೂ 10% ಜಾಸ್ತಿ ಮಾಡ್ತಾರೆ. ಅವ್ರ ಮನೆದೇನು ಹೋಗ್ಬೇಕು? ಅವ್ರಿಗೆ ಬರೋದು ಆದಾಯ ತಾನೆ ಬೇಕಾಗಿರೋದು. ಎಲ್ಲಾನು ಹೊರೆ ಆಗ್ತಾ ಇದೆಯಲ್ಲ ಜನಗಳಿಗೆ. ಏರಿಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಯಾವ್ದೋ ಮಾಡಬಾರ್ದಲ್ಲ. ಎಲ್ಲ ರೈಸ್ ಮಾಡಿ ಇದ್ರು ಮಾಡಿದ್ರೆ ಪಾಪ ಜನಗಳಿಗೆ ತೊಂದರೆ ಆಗುತ್ತಲ್ವಾ, ನಮಗೆ ತೊಂದರೆ ಆಗುತ್ತಲ್ವಾ. ಒಂದೊಂದು ರೂಪಾಯಿ ಲೆಕ್ಕ ಇರುತ್ತಲ್ವಾ. ಅದೇ ತರ ಇದ್ರೆ ಪೇಮೆಂಟ್ಗಳು ಜಾಸ್ತಿ ಮಾಡಿ ಎಲ್ಲ ಮಾಡಿದ್ರೆ ಒಳ್ಳೇದು. ತಪ್ಪಲ್ವಾ? ನಿರ್ಧಾರ ಮಾಡ್ತಾರೆ ಸರ್ಕಾರಗಳು, ಮಾಡ್ತಾರೆ ನಿರ್ಧಾರಗಳೇ ತಪ್ಪು. ಕಳೆದ ವರ್ಷ 71% ಮಾಡಿದ್ರು, 5% ಮಾಡ್ತೀನಿ ಅಂತ ಇದು ತಡೆ ಹಿಡಿದ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ. ಅದು ಒಳ್ಳೇದು, ತಡೆ ಹಿಡಿಯೋದು ಒಳ್ಳೇದು. ಅದು ರಾಜ್ಯಕ್ಕೆ ಕೇಂದ್ರಕ್ಕೆ ಹೇಳ್ತಾರೆ ಸರ್ ಅಂತ. ಬೆಲೆ ಏರಿಕೆ ಮಾಡೋದು ಒಂದೇ ಅಲ್ಲ, ಜನಗಳು ಆದಾಯನೂ ಜಾಸ್ತಿ ಮಾಡ್ಬೇಕಲ್ವಾ. ಜನಗಳ ಆದಾಯ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದಾಯ ಇಲ್ಲ ಅಂದ್ರೆ ಬೆಲೆ ಏರಿಕೆ ಮಾಡ್ಕೊಂಡ್ರೆ ಕಷ್ಟ ಆಗುತ್ತಲ್ವಾ. ಯಾರೋ ಒಬ್ರಿಗೆ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಲಾಗಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಒತ್ತಾಯದಿಂದ ದರ ಏರಿಕೆ ನಿರ್ಧರಿಸಿದ್ರು, ದರವನ್ನ ಏರಿಸಿದ್ರು. ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ತಡೆಯನ್ನ ನೀಡಿದೆ. ಸಂಸದ ತೇಜಸ್ವಿ ಸೂರ್ಯ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ಒತ್ತಾಯದಿಂದಲೇ ದರವನ್ನ ಏರಿಕೆ ಮಾಡೋಕೆ ನಿರ್ಧಾರ ಮಾಡಿದ್ರು. ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ತಡೆಯನ್ನ ತಂದಿದೆ. ದರ ಏರಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇತ್ತು. ಆ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂಸದರು. ಬಿಎಂಆರ್ಸಿಎಲ್ ಅವರು ನಾಳೆ ಬೆಳಗ್ಗೆಯಿಂದ ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಟ್ಸ್ ಅ ಟೆಂಪರರಿ ಹೋಲ್ಡ್. ಕಳೆದ 8-10 ತಿಂಗಳಿಂದ ಯಾವಾಗಿಂದ ಈ 105% ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಇದು ಅನ್ರೀಸನಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಕೈ ಎಟ್ಕಕ್ಕಾಗದಲ್ಲೇ ಇರುವಂತ ಮಟ್ಟಕ್ಕೆ ನೀವು ಏರಿಸಿದ್ರೆ ಅದನ್ನ ಕಡಿಮೆ ಮಾಡಬೇಕು ಅಂತ. ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂತ, ಕಾಮನ್ ಮ್ಯಾನಿಗೆ ಸಿಕ್ಕಿರುವಂತ ಒಂದು ಜಯ ಇದು. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಗೀಗಾಗಲೇ ಅರ್ಥ ಆಗಿದೆ, ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್ ಮೆಟ್ರೋಗೆ ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನ ನಿಲ್ಸಿರೋದ್ರಿಂದ. ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗವರ್ಮೆಂಟ್ ಬಂದ್ಮೇಲೆ ಅದನ್ನ ನಿಲ್ಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್. ಅವರು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ. ಅವ್ರ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್. ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ. ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು. ಇದನ್ನ ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್ ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು. ದಟ್ ಇಸ್ ದ ಲಾ. ಎರಡನೇದು, ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಗುಡ್ ನ್ಯೂಸ್. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಯನ್ನ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ಇದು ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ದೊಡ್ಡ ಜಯ ಸಿಕ್ಕಿದಂತಾಗಿದೆ. ನಾಳೆಯಿಂದ ಮೆಟ್ರೋ ಪ್ರಯಾಣಿಕರು ಹಾಗೂ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನ ಮಾಡಬೇಡಿ ಹೀಗಂತ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇತ್ತು. ಇನ್ನು ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಕೇಂದ್ರದಿಂದ ಇಮೇಲ್ ಸಂದೇಶ ಬಂದಿದೆ. ನಾಳೆಯಿಂದ ಎಂದಿನಂತೆ ಹಳೆ ದರದಲ್ಲಿ
ಮೆಟ್ರೋ ಪ್ರಯಾಣಿಕರು ತಮ್ಮ ಪ್ರಯಾಣವನ್ನ ಬೆಳೆಸಬಹುದು. ಬಿಎಂಆರ್ಸಿಎಲ್ ಅಧಿಕೃತ ಘೋಷಣೆಯಾಗಿದೆ. ಟಿಕೆಟ್ ದರ ಏರಿಕೆ ಬಗ್ಗೆ ನಿರಂತರ ವರದಿಯನ್ನು ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ನಿರಂತರ ವರದಿ ಮಾಡಿದ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಜಯ. ಹಾಗಾಗಿ ಸಾರ್ವಜನಿಕರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಬಿಎಂಆರ್ಸಿಎಲ್ ಪರವಾಗಿ ಧ್ವನಿಯನ್ನ ಇದಿತ್ತು. ಇದೀಗ ಆ ವರದಿಗೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ಎಂದಿನಂತೆ ಹಳೆಯ ದರದಲ್ಲಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು. ಇದು ರಿಪಬ್ಲಿಕ್ ಕನ್ನಡ ವರದಿಗೆ ಸಿಕ್ಕಂತ ದೊಡ್ಡ ಜಯ. ಖಂಡಿತ ನಿಜವಾಗ್ಲೂ ಒಳ್ಳೆ ಕೆಲಸ ಸರ್ ಇದು. ಯಾಕೆಂದ್ರೆ ಈಗಾಗಲೇ ತುಂಬಾ ರೇಟ್ ಮಾಡಿದ್ದಾರೆ. ಇದನ್ನ ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು. ತುಂಬಾ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ. ಜಾಸ್ತಿ ಮಾಡಬಾರ್ದು ರೇಟ್. ಹೋದ ವರ್ಷ ಹಚ್ಚ ವರ್ಷ ಲಾಸ್ಟ್ ಡಬಲ್ ಮಾಡಿದ್ದಾರೆ ರೇಟ್, 71 ಮಾಡಿದ್ದಾರೆ. ಹಾಗಾಗಿ ರೇಟ್ ಜಾಸ್ತಿ ಮಾಡಬಾರ್ದು. ತುಂಬಾ ಅನುಕೂಲ ಆಗುತ್ತೆ ಸರ್ ಜನಗಳಿಗೆ. ಖಂಡಿತ ನಿಜವಾಗ್ಲೂ ಒಳ್ಳೆ ಕೆಲಸ ಸರ್ ಇದು. ಯಾಕೆಂದ್ರೆ ಈಗಾಗಲೇ ತುಂಬಾ ಕಡಿಮೆ ಮಾಡಿದ್ರೆ ಒಳ್ಳೇದಲ್ಲ ಪ್ರಯಾಣಿಕರಿಗೆ. ಯಾಕೆ ನಾಳೆಯಿಂದ ಜಾಸ್ತಿ ಹಾಕೊಟ್ಟಿತ್ತು ಕೇಂದ್ರ ಸರ್ಕಾರ ಈಗ ತಾತ್ಕಾಲಿಕವಾಗಿ ತಡೆದಿದೆ. ಅವ್ರಿಗೇನ್ ಸರ್ ಜಾಸ್ತಿ ಮಾಡ್ಕೊಂಡು ಹೋಯ್ತಾರೆ. ಇರಬೇಕು ದುಡ್ಡು ಕೊಡೋರು ಜನ ತಾನೆ, ಬರ್ಡನ್ ಆಗೋದು ಜನಕ್ಕೆ. ಕಡಿಮೆ ಮಾಡಿಸ್ಬೇಕು. ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜನರಿಗೆ ಹೌದು ಹೌದು, ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಮಾಡಬೇಕು. ಕಡಿಮೆ ಆದ ಖುಷಿ ಆಗುತ್ತೆ ಸರ್. ಖಂಡಿತ. ಯಾಕೆ ಕಳೆದ ವರ್ಷ 71% ಮಾಡಿದ್ರು, ಅವ್ರು ಇನ್ನೂ 10% ಜಾಸ್ತಿ ಮಾಡ್ತಾರೆ. ಅವ್ರ ಮನೆದೇನು ಹೋಗ್ಬೇಕು? ಅವ್ರಿಗೆ ಬರೋದು ಆದಾಯ ತಾನೆ ಬೇಕಾಗಿರೋದು. ಎಲ್ಲಾನು ಹೊರೆ ಆಗ್ತಾ ಇದೆಯಲ್ಲ ಜನಗಳಿಗೆ. ಏರಿಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಏರಿಕೆ ಯಾವ್ದು ಮಾಡಬಾರ್ದಲ್ಲ. ಎಲ್ಲ ರೈಸ್ ಮಾಡಿ ಇದ್ರು ಮಾಡಿದ್ರೆ ಪಾಪ ಜನಗಳಿಗೆ ತೊಂದರೆ ಆಗುತ್ತಲ್ವಾ, ನಮಗೆ ತೊಂದರೆ ಆಗುತ್ತಲ್ವಾ. ಒಂದೊಂದು ರೂಪಾಯಿ ಲೆಕ್ಕ ಇರುತ್ತಲ್ವಾ. ಅದೇ ತರ ಇದ್ರೆ ಪೇಮೆಂಟ್ಗಳು ಜಾಸ್ತಿ ಮಾಡಿ ಎಲ್ಲ ಮಾಡಿದ್ರೆ ಒಳ್ಳೇದು. ತಪ್ಪಲ್ವಾ? ನಿರ್ಧಾರ ಮಾಡ್ತಾರೆ ಸರ್ಕಾರಗಳು, ಮಾಡ್ತಾರೆ ನಿರ್ಧಾರಗಳೇ ತಪ್ಪು. ಕಳೆದ ವರ್ಷ 71% ಮಾಡಿದ್ರು, 5% ಮಾಡ್ತೀನಿ ಅಂತ ಇದ್ರು. ತಡೆ ಹಿಡಿದ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ. ಅದು ಒಳ್ಳೇದು, ತಡೆ ಹಿಡಿಯೋದು ಒಳ್ಳೇದು. ಅದು ರಾಜ್ಯಕ್ಕೆ ಕೇಂದ್ರಕ್ಕೆ ಹೇಳ್ತಾರೆ ಸರ್ ಅಂತ. ಬೆಲೆ ಏರಿಕೆ ಮಾಡೋದು ಒಂದೇ ಅಲ್ಲ, ಜನಗಳು ಆದಾಯನೂ ಜಾಸ್ತಿ ಮಾಡ್ಬೇಕಲ್ವಾ. ಜನಗಳ ಆದಾಯ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದಾಯ ಇಲ್ಲ ಅಂದ್ರೆ ಬೆಲೆ ಏರಿಕೆ ಮಾಡ್ಕೊಂಡ್ರೆ ಕಷ್ಟ ಆಗುತ್ತಲ್ವಾ. ಯಾರೋ ಒಬ್ರಿಗೆ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಲಾಗಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಒತ್ತಾಯದಿಂದ ದರ ಏರಿಕೆ ನಿರ್ಧರಿಸಿದ್ರು, ದರವನ್ನ ಏರಿಸಿದ್ರು. ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ತಡೆಯನ್ನ ನೀಡಿದೆ. ಸಂಸದ ತೇಜಸ್ವಿ ಸೂರ್ಯ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ಒತ್ತಾಯದಿಂದಲೇ ದರವನ್ನ ಏರಿಕೆ ಮಾಡೋಕೆ ನಿರ್ಧಾರ ಮಾಡಿದ್ರು. ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ತಡೆಯನ್ನ ತಂದಿದೆ. ದರ ಏರಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆಯಾಗ್ತಾ ಇತ್ತು. ಆ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂಸದರು. ಬಿಎಂಆರ್ಸಿಎಲ್ ಅವರು ನಾಳೆ ಬೆಳಗ್ಗೆಯಿಂದ 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಟ್ಸ್ ಅ ಟೆಂಪರರಿ ಹೋಲ್ಡ್. ಕಳೆದ 8-10 ತಿಂಗಳಿಂದ ಯಾವಾಗಿಂದ ಈ 105% ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಇದು ಅನ್ರೀಸನಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಕೈ ಎಟ್ಕಕ್ಕಾಗದೇ ಇರುವಂತ ಮಟ್ಟಕ್ಕೆ ನೀವು ಏರಿಸಿದ್ರೆ ಅದನ್ನ ಕಡಿಮೆ ಮಾಡಬೇಕು ಅಂತ. ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂತ, ಕಾಮನ್ ಮ್ಯಾನಿಗೆ ಸಿಕ್ಕಿರುವಂತ ಒಂದು ಜಯ ಇದು. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಗೀಗಾಗಲೇ ಅರ್ಥ ಆಗಿದೆ, ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್ ಮೆಟ್ರೋಗೆ ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನ ನಿಲ್ಸಿರೋದ್ರಿಂದ. ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗವರ್ಮೆಂಟ್ ಬಂದ್ಮೇಲೆ ಅದನ್ನ ನಿಲ್ಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್. ಅವರು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ. ಅವ್ರ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್. ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ. ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು. ಇದನ್ನ ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್ ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು. ದಟ್ ಇಸ್ ದ ಲಾ. ಎರಡನೇದು